ಫ್ರೆಂಡ್ಸ್ ಈಗ ಮುಖ ತೊಳೆದೆ ಫ್ರೆಂಡ್ಸ್, ಹಣ್ಣು ತೊಳ್ಕೊಂಡೆ ಫ್ರೆಂಡ್ಸ್, ಮಲಗದೆ ಫ್ರೆಂಡ್ಸ್ ಅಂತಾರೆ. ಅವ್ರು ಮಿಲಿಯನ್ ಗಟ್ಟಲೆ ವ್ಯೂಸ್ ಇರುತ್ತೆ. ಪ್ರಪಂಚ ಎಲ್ಲ ಬೈದ್ರು, ಅವ್ನು ಯಾವನು ಒಳ್ಳೆ ಹಂಗಾಡ್ತಾನೆ, ಹುಡುಗಿರಿಂದ ಬಿದ್ದಿರ್ತಾನೆ, ಹಂಗೆ ಹಿಂಗೆ ಅಂದ್ರು. ಪ್ರತಾಪ್ ಹೌದು. ಅವು ನಂಗೆ ಇಚ್ಚಿಗೆ ಕೇಳಿದೆ, ಅಣ್ಣ ನಾನು ಸುಮ್ಮನೆ ಕೂತಿದ್ದು ತೋರಿಸ್ಬಿಟ್ಟಿರೋಣ ಬಿಗ್ ಬಾಸ್ ಅಲ್ಲಿ ಅಂತ. ಇಟ್ಸ್ ಓಪನ್ ಫಾರ್ ಆಲ್ ಆ್ಯಂಡ್ ಇದೆಲ್ಲರನ್ನೂ ಕರೆಸಲೇಬೇಕು, ಯಾಕಂದರೆ ಕೇಕ್ ಎಲ್ಲ ತಂದ್ರಿ. ವಿ ಹ್ಯಾವ್ ಟು ಸೆಲೆಬ್ರೇಟ್ ಬಿಗ್ ಬಾಸ್ ಅಂತ. ಅವನು ಪ್ರಪಂಚಕ್ಕೆ ಮೋಸ ಮಾಡ್ದ, ಹಂಗೆ ಹಿಂಗೆ ಅದು ಇದು ಇರಲಿ. ನೀವು ನಂಬಲ್ಲ, ವಿನಯ್ ಗೌಡನ್ ಬಗ್ಗೆ ನಾನೊಂದು ಪೋಸ್ಟ್ ಹಾಕಿದ್ರೆ ನನಗೆ ಅಮ್ಮ ಅಕ್ಕ ಅಂತ ಬೈತಾರೆ ಜನ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಇದು ಏನೂ ಇಲ್ಲ ಅಂದರೆ, ನಾನು ಇವಾಗ ಇತ್ತೀಚೆಗೆ ತುಂಬಾ ನನಗೆ ಇಷ್ಟು ದಿನ ನಿರಂಜನ್ ದೇಶಪಾಂಡೆ ಲೈಫಲ್ಲಿ ಇಷ್ಟು ದಿನ ಆಗದಿರೋದು ಇವಾಗ ಹೊಸದೊಂದಾಗಿದೆ, ದಟ್ ಈಸ್ ಯೂಟ್ಯೂಬ್. ಪ್ರತಿ ದಿನ ನನ್ನನ್ನು ಜೀವಂತಿಕೆಯಾಗಿ ಇಟ್ಟಿದೆ. ಅದು ಎರಡು ನಂದೊಂದು, ನನ್ನ ವೈಫ್ದೊಂದು. ಶೂಟ್ ಮಾಡೋದು ನಾನೇ, ಎಡಿಟು ನಾನೇ. ಸೊ ಹಾಗಾಗಿ ಐ ಆಮ್ ಕಂಪ್ಲೀಟ್ಲಿ ಆಕ್ಯುಪೈಡ್. ಅದೇನೋ ಹೇಳ್ತಾರಲ್ಲ, ವರ ಆಗೋಯ್ತು ನನಗೆ ಆ 4 ತಿಂಗಳು. ಯಾಕೆಂದರೆ ನನಗಿಲ್ಲ ಅಂದರೆ ಆ ಫೋರ್ಸ್ ಬರ್ತಾ ಇರಲಿಲ್ಲ. ಆ್ಯಂಡ್ ಯೂಟ್ಯೂಬ್ಗೆ ನಿಮಗೆ ಗೊತ್ತು, ನಿಮ್ಮದು ಒಂದು ಯೂಟ್ಯೂಬಲ್ಲೇ ಬರೋದ್ರಿಂದ ಡಿಜಿಟಲ್ ನೋಡೋದಷ್ಟು ಸುಲಭ ಇಲ್ಲ. ಅದು ಹೆಂಗ್ ಗೊತ್ತಾ, ಅಷ್ಟೇ ಕೆಲಸ ನೋಡೋರಿ ತುಂಬಾ ಈಸಿ. ಯಾಕಂದ್ರೆ ಹಿಂಗೆ ನೋಡ್ತಾ ಇರ್ತೀರಾ, ಇಷ್ಟ ಆಯ್ತಾ ಓಕೆ, ಇಷ್ಟ ಆಗಿಲ್ಲ ಹಿಂಗೆ ಅಂದ್ರೆ ಮುಗೀತು, ಪಾಸ್. ಬಟ್ ಆ ಶೂಟ್ ಮಾಡಿ, ಅದನ್ನ ಎಡಿಟ್ ಮಾಡಿ, ಅದಕ್ಕೆ ತಮ್ಮನೇಲಿ ಏನು ಹಿಡಿದು ಅಂತ ಯೋಚನೆ ಮಾಡಿ, ಅದಾದ್ಮೇಲೆ ತಿರ್ಗಾ ಅದ್ರಲ್ಲಿ ಕಾಪಿರೈಟ್ಸ್ ಮ್ಯೂಸಿಕ್ ಎಷ್ಟಿದೆ ಇಲ್ಲ ಅದನ್ನ ಹುಡುಕಿ, ಅದಕ್ಕೊಂದು ಮೆಟಾ ಡೇಟಾ ಅಂತ ಡಿಸ್ಕ್ರಿಪ್ಷನ್ ಬರೆದು, ಅದಾದ್ಮೇಲೆ ಟ್ರಾಫಿಕ್ ಯಾವಾಗ ಜಾಸ್ತಿ ಇದೆ ಅಂತ ನೋಡಿ ಜನ ನೋಡೋ ತರ ಇಲ್ಲಾಂದ್ರೆ ಅದು ನೋಡಲ್ಲ. ಇದು ಒಂಥರ ಬ್ರೈನ್ಗೆ ದಿನಾ ಕೆಲಸ ಇದು. ಸೊ ನಂದು ನನ್ನ ಹೆಂಡತಿ ಇಬ್ಬರದು ಯೂಟ್ಯೂಬ್ ಚಾನಲ್ ಇದೆ, ನಿರಂಜನ್ ದೇಶಪಾಂಡೆ, ಯಶಸ್ವಿನಿ ದೇಶಪಾಂಡೆ ಅಂತ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ಪೀಡ್ ಪ್ಲಸ್ ಕರ್ನಾಟಕ ಎಲ್ಲ ವೀಕ್ಷಕರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅದರದ್ದು ಒಳ್ಳೆ ಕೆಲಸ ನಡೀತದೆ ಗುರು. ಎಲ್ಲಿ ಹೋದ್ರು ಮೊಬೈಲ್ ಇಟ್ಕೊಂಡು ಶೂಟ್ ಮಾಡ್ತಾ ಇರ್ತೀನಿ. ಒಂದು ಗೋಪುರ ತಗೊಂಡು ಕಂಟೆಂಟು ಆಕ್ಚುಲಿ ಅಷ್ಟೇ. ಬಟ್ ಏನಾದ್ರು ಗೊತ್ತಾ, ನಮ್ಗಳಿಗೆ ಒಂದ್ಸಲಿ ಇದು ಒಂಥರ ಶಾಪ ಇದು ನಮಗೆ. ಯಾಕೆಂದ್ರೆ ಕೆಲವರು ಎದ್ದುಬಿಟ್ಟು ಹಾಯ್ ಫ್ರೆಂಡ್ಸ್, ಈಗ ಮುಖ ತೊಳೆದೆ ಫ್ರೆಂಡ್ಸ್, ಹಣ್ಣು ತೊಳ್ಕೊಂಡೆ ಫ್ರೆಂಡ್ಸ್, ಮಲಗದೆ ಫ್ರೆಂಡ್ಸ್ ಅಂತಾರೆ. ಅವ್ರು ಮಿಲಿಯನ್ ಗಟ್ಟಲೆ ವ್ಯೂಸ್ ಇರುತ್ತೆ. ನಮ್ಗೆ ಹಂಗೆ ಮಾಡೋಕ್ಕಾಗಲ್ಲ. ಏನೋ ಕ್ರಿಯೇಟಿವ್ ಆಗಿರಬೇಕು, ಆ ಎಡಿಟಿಂಗ್ ಏನೋ ಒಂಥರ ಮಜಾ ಇರಬೇಕು, ಅದ್ರ ಮಧ್ಯೆ ಒಂದು ಮೇಮ್ಸ್ ಬರಬೇಕು. ಸ್ಟೇಜ್ ಅಲ್ಲಿ ಅಂತ ಕಾಸ್ಟ್ಯೂಮ್ ಹಾಕಿ ಅಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡೋದು, ಇಲ್ಲೆಲ್ಲ ಹಿಂಗೆ ಇಟ್ಕೊಂಡ್ ಮಾಡೋದು ಸ್ಯಾಟಿಸ್ಫೈ ಸಿಗಲ್ಲ. ಬಟ್ ಕ್ರಿಯೇಟಿವ್ ಆಗಿರ್ಬೇಕು. ಯಾಕೆ ಗೊತ್ತಾ, ಯೂಟ್ಯೂಬ್ ಅನ್ನೋದು ನಾವು ಸಾಯೋವರೆಗೂ ಅದು ಅಲ್ಲೇ ಇರುತ್ತೆ. ಸೊ ನಾನು ನಾಳೆ ದಿನ ಹೋದಾಗ್ಲೂ ನನ್ನ ವ್ಯೂಸ್ ಯಾರು ನೋಡಿದ್ರೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ರು ಗುರು ಇವರು ಅಂತ. ಆಮೇಲೆ ನಾವೇ ಇನ್ನೊಂದು 10-20 ವರ್ಷ ಬಿಟ್ಟು ನಾನು ಹಳೆ ಚಾನಲ್ ನೋಡಿದ್ರು, ಅವಾಗ್ಲೂ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ರು ನೋಡಿ. ಅದೇ ಪ್ಲಸ್ ನಿಮಗೆ ಪೇಪರು ಡಿಜಿಟಲ್. ಈಗ ನಾವು ಪೇಪರ್ ಹಳೆ 10 ವರ್ಷದ ಪೇಪರ್ ಇಟ್ಕೊಂಡಿದ್ರೆ ತೆಗೆದು ಅಲ್ಲಿ ಏನೋ ಬಂದ್ರೆ ಒಂದು ಆರ್ಟಿಕಲ್ ತಗೊಂಡು ಒಂದು ಮೆಮೊರಿ ಇಡ್ಬೋದು. ಬಟ್ ನಾವೆಲ್ಲ ಚಾನಲ್ ಇರ್ಬೇಕಾದ್ರೆ ಅಷ್ಟೆಲ್ಲ ಇಂಟರ್ವ್ಯೂ ಮಾಡಿದ್ರು ಸರ್ ಎಲ್ಲ ನೋಡ್ದಂಗಿದೆಲ್ಲ ನಿಮ್ನ ಅಲ್ವಾ, ಎಷ್ಟು ಇಂಟರ್ವ್ಯೂಗಳು ಮಾಡೋದು. ಎಂತ ದೊಡ್ಡ ದೊಡ್ಡ ನೋಡಿ. ಇವತ್ತು ನಿಮ್ಗೆ ಎಕ್ಸಾಂಪಲ್, ನಿಮಗೆ ನಾನು ಬಿಗ್ ಬಾಸ್ ಮನೆಯಿಂದ ಬಂದ್ಕೊಳ್ಳೋ ನಮ್ರು ತಂದೆ ಅದು ಅಮೃತಂಗಿಂತ ಮೋಸ್ಟ್ ನನಗೆ ಸಂದೀಪ್ ಮೇಲೆ ಡೌಟ್ ಆಗ್ಬಿಟ್ಟಿತ್ತು. ಡ್ರೋನ್ ಪ್ರತಾಪ್ ಮನೆ ಪಕ್ಕೆಲ್ಲ ಮನೆಗಿನೇ ಮಾಡ್ಕೊಂಡ್ಬಿಟ್ಟಿರ್ಬೇಕು ಅಂತ ಎಲ್ಲ ವಿಡಿಯೋ ನೋಡಿದೆ. ಡ್ರೋನ್ ಪ್ರತಾಪ್ದು ಮಜಾ ಇತ್ತು ಗುರು, ಸಾಕತ್ತಾಗಿದೆ. ಆಂಕರಿಂಗ್ಗೆ ಇರೋಂಥ ಒಂದು ಚೌಕಟ್ಟಿದೆಯಲ್ಲ, ಅದು ಬಿಟ್ಟು ಆಚೆ ಬಂದಂಗಿತ್ತು. ಅಲ್ಲೆಲ್ಲ ಕೂತ್ಕೊಂಡು ಮುದ್ದೆ ಊಟ ಮಾಡೋದು, ಇಲ್ಲೆಲ್ಲ ನಿಂತ್ಕೊಂಡಿರೋದು, ಅವನ ಜೊತೆ ನಡ್ಕೊಂಡು ಹೋಗೋದು. ಯಾಕಂದ್ರೆ ನನಗೆ ಅವತ್ತು ಇದ್ದಿದ್ದಷ್ಟೇ. ನನಗೆ ಡ್ರೋನ್ ಪ್ರತಾಪ್ ಯಾರು ಏನು ನನ್ಗೆ ಗೊತ್ತಿಲ್ಲ. ಮುಂಚೆ ನಮಗೆ ಆ ನೆಗೆಟಿವಿಟಿ ಏನಿತ್ತು, ಹಿಂಗ್ ಮಾಡ್ದ ಹಾಗೆ ಮಾಡ್ದ ಕೇಳಿ ನಮ್ಗೆ ಬೇಡ ಅದು ಅವಶ್ಯಕತೆ ಇಲ್ಲ. ಆ್ಯಂಡ್ ನಾನು ಬಿಗ್ ಬಾಸ್ ಅಲ್ಲಿ 3 ತಿಂಗಳು ನೋಡಿದ್ದೀನಿ. ಮನೆ ಒಳಗಿಡೋ ಪ್ರತಾಪ ನಾನು ನೋಡಿದ್ದೀನಿ. ಆಚೆ ಬಂದ್ಕೊಳ್ಳೋ ಪ್ರತಾಪ್ ರನ್ನರ್ ಅಪ್. ಸೊ ಪ್ರತಾಪ್ ಜೊತೆ ಊರಿಗೆ ಹೋದಾಗ ಪ್ರತಾಪ್ ಏನು, ಅವ್ರ ತಂದೆ ತಾಯಿ ಏನು, ಅವ್ನು ಇದ್ದು ಹುಟ್ಟು ಬೆಳೆದಿರೋ ಜಾಗ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ, ಜನಕ್ಕೆ ತಿಳಿಸೋ ಒಂದು ಕ್ಯೂರಿಯಾಸಿಟಿ. ನಾವು ಡಿಸಿಷನ್ ಮೇಕರ್ ಅಲ್ಲ. ಪ್ಲಸ್ಸು ಮೈನಸ್ಸು ಅದು ನೋಡೋರಿಗೆ. ನಮಗೆ ಇವಾಗ ಯಾರೋ ಒಬ್ರು ಮಾತಾಡಿಸ್ತೀವಿ ಅಂದ್ರೆ ನಮ್ಮ ವೃತ್ತಿ. ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ, ನನಗೆ ಒಂದು ಕಾರ್ಯಕ್ರಮ ಅಂತ ನೋಡಿದಾಗ ಪ್ಲಸ್ಸು ಮೈನಸ್ ಅಂತ ನೋಡಕ್ಕೆ ಹೋಗಲ್ಲ, ನಾನು ಮಜಾ ತಗೋತೀನಿ ಅಷ್ಟೇ. ಇಲ್ಲಿ ನಾವು ಇವ್ರು ಒಳ್ಳೆಯವರ, ಇವ್ರು ಕೆಟ್ಟವ್ರ, ಇವ್ರು ನಾವು ಅವ್ರ ಸಾಲ ತೀರಿಸ್ತೀವಿ, ಅವ್ರು ನಮ್ಮ ಸಾಲ ಡಿಸಿಷನ್ ಮೇಕರ್ ಅಲ್ಲ, ಜಡ್ಜ್ಗಳು ಅಲ್ಲ. ಇರೋ ವಿಷಯ ನಿಮಗೆ ಬಿಟ್ಟಿದೀವಿ. ನನಗೂ ಪ್ರತಾಪ್ ಬಗ್ಗೆ ಸಾಕಷ್ಟು ವದಂತಿಗಳು, ಎಲ್ಲಿಗೆ ಹೆಚ್ಚಿಗಿಲಿಗಿಲಿ ನಿಮ್ಮ ಶೋಲೆ ಇಬ್ರು ನಮ್ಮ ಶೋನಲ್ಲಿ. ಹೌದು, ಅದೇ ಹೇಳಕ್ ಹೊರಟೆ ನಾನು. ಅವನು ಪ್ರಪಂಚಕ್ಕೆ ಮೋಸ ಮಾಡ್ದ, ಹಂಗೆ ಹಿಂಗೆ ಅದು ಇದು ಇರ್ಲಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಗುರು. ಆಮೇಲೆ ನಂಗೆ ಮುಂಚೆ ನಂಗೆ ಪ್ರತಾಪ್ ಪರಿಚಯ ಇಲ್ಲ. ನಾನು ನೋಡಿದ್ದು ಬಿಗ್ ಬಾಸಲ್ಲಿ ನೋಡಿದಾಗ ಒಂದೊಳ್ಳೆ ಕಂಟೆಂಟ್ ಅಂತ ಅನಿಸ್ತು. ನಮ್ಮ ಟಿ ವಿ ಅವ್ರದ್ದು ಇದೊಂದು ಸಮಸ್ಯೆ, ನಾವು ಯಾರನ್ನೂ ಸುಮ್ಮನೆ ನೋಡಲ್ಲ, ಕಂಟೆಂಟು ಅಂತಲೇ ಹೋಗುತ್ತೆ. ಸೊ ಒಂದು ಬಿಗ್ ಬಾಸ್ ಅಂತ ಒಂದು ದೊಡ್ಡ ಶೋ ಅಂತ ತಗೊಂಡಾಗ ಅಲ್ಲಿ ಸಂಗೀತನೂ ಬೇಕು, ಪ್ರತಾಪು ಬೇಕು, ಕಾರ್ತಿಕ್ಕು ಬೇಕು, ನಮ್ರತನೂ ಬೇಕು. ಇವರೆಲ್ಲರಿಗೂ ಒಂದು ಟಾಂಗ್ ಕೊಡೋಕ್ಕೆ, ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಕ್ಕೆ ಒಬ್ಬ ವಿನಯ್ ಬೇಕು. ಇದೆಲ್ಲ ಆದ್ಮೇಲೆ ಬರೀ ಜಗಳ ಬೇಡ ಗುರು, ಒಂದು ಸ್ವಲ್ಪ ತಿಳಿ ಹಾಸ್ಯ ಇರಬೇಕು ಅಂತ ಅಲ್ಲೊಬ್ಬ ವರ್ತೂರು ಬೇಕು, ಅಲ್ಲೊಬ್ಬ ಸಂತೋಷ ಬೇಕು. ಸೊ ಇದಷ್ಟು ಸೇರಿ ಬಿಗ್ ಬಾಸ್ ಸೀಸನ್ 10 ಇಷ್ಟು
ಎಷ್ಟು ಜೋರಾಗಿ ಕ್ಲಿಕ್ ಆಯಿತು ಅಂದರೆ ಸಿನಿಮಾ ಥರ ಬಂತು ಈ ಸಲ. ಇಲ್ಲಿ ಜಗಳ, ಇಲ್ಲೊಂದೇನೋ ಮುನ್ಸು, ಅಲ್ಲೇನೋ ಒಂದು ಗಲಾಟೆ, ಅದೆಲ್ಲ ಆದಮೇಲೆ ಇವರಿಬ್ಬರದ್ದು ನರಸಿಂಹರಾಜು ಬಾಲಣ್ಣ ಕಾಂಬಿನೇಷನಲ್ಲಿ, ದೊಡ್ಡಣ್ಣ ಚಿಕ್ಕಣ್ಣ ಕಾಂಬಿನೇಷನ್ನು, ಇವರಿಬ್ಬರಲ್ಲಿ ಅಲ್ಲ ಕಣೇಣ ಅಂತ ಇವರಿಬ್ಬರದೊಂದು, ಇದ್ರ ಮಧ್ಯೆ ಒಂದೊಂದು ಒಳ್ಳೆ ಗ್ಲಾಮರ್ ನಮ್ಮ ಬೆಂಕಿ. ಸೊ ಇವ್ರದ್ದೆಲ್ಲ ನೋಡೋಕೆ ಒಂಥರ ಮಜಾ ಐತಿ ಈ ಸಲ. ಸೊ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ ಪ್ರತಾಪ್ ಬಗ್ಗೆ, ಸಂಗೀತ ಬಗ್ಗೆ, ಕಾರ್ತಿಕ್ ಬಗ್ಗೆ ಸುಮ್ಮನೆ ನನ್ನ ಪೇಜಲ್ಲಿ ಕಮೆಂಟ್ ಆಗ್ತಾವೆ ಮುಂಡೆವು, ನೀವು ನಮ್ಮ ಅಕ್ಕನ ಬಗ್ಗೆ ಮಾತಾಡಿಲ್ಲ, ನೀವು ನಮ್ಮ ಅಣ್ಣನ ಬಗ್ಗೆ ಗುರು ನಾನು ಯಾಕೆ ಮಾತಾಡ್ಬೇಕು ಗುರು? ನಮ್ಮ ಮಾವನ, ನಮ್ಮ ಅಕ್ಕನ, ನಮ್ಮ ಇವಳ ಅವರು. ನನಗೆ ಒಬ್ಬ ಸಂಗೀತ, ಈಗ ಕಾರ್ತಿಕ್ ಫ್ಯಾನ್ಸಿಗೆ ಸಂಗೀತ ಆಗಲ್ಲ, ಸಂಗೀತ ಫ್ಯಾನ್ಸಿಗೆ ಕಾರ್ತಿಕ್ ಆಗಲ್ಲ, ಅದು ಅವ್ರವ್ರ ಹಣೆ ಬರ. ನನಗೆ ನಾನು ಅವರೆಲ್ಲರೂ ಒಂದೇ ಥರ ನೋಡ್ತೀನಿ. ಯಾಕಂದ್ರೆ ನನಗೆ ಒಬ್ಬ ಸಂಗೀತ, ಅಲ್ಲಿ ಒಬ್ಬ ಹುಡುಗಿಯಾಗಿ ಕ್ಷಣ ಕ್ಷಣಕ್ಕೂ ಆಟ ಆಡಿ ಮನಸ್ಥಿತಿಲಿ ಹಂಗೆ ಪ್ಲಾನ್ ಮಾಡ್ಕೊಂಡು ಒಬ್ಬೊಬ್ಬರನ್ನೇ ಹೊಡೆದು, ಆಮೇಲೆ ನಮ್ಮ ವಿನಯ್ ಅಂತ ವಿನಯ್ನು ಬಂದೀನಿ. ನಾನು ಒಂದು ಸೀಸನ್ ಕಂಟೆಸ್ಟೆಂಟ್ ಆಗಿ, ಆಮೇಲೆ ಆಲ್ಮೋಸ್ಟ್ ಎಲ್ಲ ಸೀಸನ್ಗಳು ನನಗೆ ಎಷ್ಟಾಗಿ ಹೋಗಿ ನನಗೆ ಐ ನೋ ಇನ್ ಆ್ಯಂಡ್ ಔಟ್. ಸೊ ಅಲ್ಲಿ ಅಷ್ಟು ದಿನ ಸರ್ವೈವ್ ಆಗೋದು ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ ಐ ಲೈಕ್ ಸಂಗೀತ. ಆ್ಯಂಡ್ ಕಾರ್ತಿಕ್ ಪ್ರಪಂಚ ಎಲ್ಲ ಬೈದ್ರು, ಅವ್ನು ಯಾವನು ಒಳ್ಳೆ ಹಂಗಾಡ್ತಾನೆ, ಹುಡುಗಿರಿಂದ ಬಿದ್ದಿರ್ತಾನೆ, ಹಂಗೆ ಹಿಂಗೆ ಅಂದರು. ಆಮೇಲೆ ಸಂಗೀತನೇ ಬಾಯಿ ಬಂದಂಗೆ ಬೈದಿದ್ಲು. ಎಲ್ಲ ಆದಮೇಲೆ ಅವ್ನು ಇಲ್ಲ ನಾನು ಏನೋ ಮಾಡ್ತೀನಿ ಅಂತ ನಿಂತ್ಬಿಟ್ಟು ವಿನ್ನರೇ ಆಗ್ಬಿಡ ಮಂಚ. ಮತ್ತೆ ಸೊ ಯಾರು ಹೇಳ್ತೀರಿ ಇವಾಗ ಕಾರ್ತಿಕ್ ಸುಮಾರಾಗಿದ್ದ ಚೆನ್ನಾಗಿ ಆಡಲಿ ಅಂತ? ಎಲ್ಲದಕ್ಕಿಂತ ಆಶ್ಚರ್ಯ ಅಂದರೆ ನಮ್ಮ ಪ್ರತಾಪ್. ಹೌದು, ಅವನು ನಾನು ಗಿಜ್ಜಿಗಲಿ ಕೇಳಿದೆ, ಅಣ್ಣ ನಾನು ಸುಮ್ಮನೆ ಕೂತಿದ್ದು ತೋರಿಸ್ಬಿಟ್ಟಿರೋಣ ಬಿಗ್ ಬಾಸ್ ಅಲ್ಲಿ ಅಂತ. ನೀನು ಸುಮ್ಮನೆ ಕೂತಿದ್ದೆ ಕಣಪ್ಪ, ಬಟ್ ಬೇರೆಯವ್ರು ನಿನ್ನ ಬಗ್ಗೆ ಸುಮ್ಮನೆ ಬಿಡಲಿಲ್ಲ, ಯಾವ ಆ್ಯಂಗಲಲ್ಲಿ ಇಟ್ಟರು ಬರೀ ನಿನ್ನ ಬಗ್ಗೆನೇ ಮಾತಾಡ್ತಿದ್ರು. ಸೊ ಕ್ಯಾಮ್ರಾ ನಿನ್ನ ಬಗ್ಗೆ ಇಡಲೇಬೇಕಲ್ಲಪ್ಪ ಅಂತ. ಸೊ ಈ ಬಿಕೇಮ್ ಅ ರನ್ನರ್. ಆ್ಯಂಡ್ ನನ್ನ ಪ್ರಾಣ ಸ್ನೇಹಿತ ಅಂತಲೇ ಹೇಳ್ತೀನಿ ವಿನಯ್ ಗೌಡ. ನೀವು ನಂಬಲ್ಲ, ವಿನಯ್ ಗೌಡನ ಬಗ್ಗೆ ನಾನೊಂದು ಪೋಸ್ಟ್ ಹಾಕಿದ್ರೆ ನನಗೆ ಅಮ್ಮ ಅಕ್ಕ ಅಂತ ಬೈತಾರೆ ಜನ. ನೀನು ಅವ್ರದ್ದೇ ಗುಂಪು, ನೀನು ಚೇಲ ಪಾಲ ಹೂ ಅಂತ. ನಾನು ನಮ್ದು ಹಳೇ ಪೋಸ್ಟ್ಗಳು ನೋಡ್ರಪ್ಪ ನೀವು, 15 ವರ್ಷದಿಂದ ನಾನು ಅವನು ಫ್ರೆಂಡ್ಸು. ನನ್ನ ಒಬ್ಬ ಫ್ರೆಂಡು ಎಷ್ಟು ಕಷ್ಟಪಟ್ಟು ನನ್ನ ಲೈಫಲ್ಲಿ ದಿನ ಶಿವ ಮಾಡ್ದ, ಇನ್ನೊಂದು ಮಾಡ್ದ, ಸೀರಿಯಲ್ಗಳು ಮಾಡ್ದ, ಬಾಂಬೆಗೆ ಹೋಗಿ ಹೋಟೆಲಲ್ಲಿ ಕೆಲಸ ಮಾಡ್ದ, ಚಿಕ್ಕ ವರ್ಕರಾಗಿ ಕೆಲಸ ಮಾಡ್ದ. ಅದೆಲ್ಲ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ವಿನಯ್ ಗೌಡ ಇವಾಗ ಬಿಗ್ ಬಾಸು ಆನೆ ಅಂತ ನೋಡ್ತಾರೆ. ಅವನ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ, ಅವನ ಸಾಲಗಳು ಎಷ್ಟಿದೆ, ಅದನ್ನು ತೀರ್ಸೋಕ್ಕೆ ಇವತ್ತಿಗೂ ಅವ್ನು ನಿದ್ದೆ ಇಲ್ಲದೆ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ವಿನಯ್ ಇದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಇದೆ. ಅವ್ನು ಎಲ್ಲೂ ನಾನು ಬಡವ, ನಾನು ಬಡತನ, ನನಗೆ ಸಾಲ ಇದೆ, ನನಗೆ ಇನ್ನೊಂದಿದೆ, ನನ್ನ ಕಷ್ಟ ಇದೆ, ಎಲ್ಲೂ ಹೇಳ್ಕೊಳ್ಳಲ್ಲ ಮನುಷ್ಯ. ಅವ್ನಿಗೇನಂದ್ರೆ ಬೇಡ ಮಗ, ಅದು ಬೇಡ, ಲೋಕಕ್ಕೆ ನಾವು ಚೆನ್ನಾಗಿ ಕಾಣ್ತಾ ಇರಬೇಕು, ಖುಷಿಯಾಗಿರಬೇಕು. ಯಾಕಂದ್ರೆ ನಾನು ಏನು ಕಷ್ಟ ಹೇಳ್ಕೊಂಡ್ರೆ ಅವ್ರೇನು ಬಂದು ಸಾಲ ತೀರ್ಸಲ್ಲ, ನಾನು ಹಿಂಗೆ ಮಗ ಅಂತಾನೆ. ನನಗೆ ಅದು ಇಷ್ಟ, ಯಾಕಂದ್ರೆ ನಾನು ಹಂಗೆ. ಸೊ ನನಗೆ ಅವ್ನಿಗೆ ಮೆಂಟಾಲಿಟಿ ಮ್ಯಾಚ್ ಆಯಿತು. ಸೊ ನಾವು 15 ವರ್ಷದ ಫ್ರೆಂಡು. ಸೊ ಆ ಫ್ರೆಂಡಿಗೆ ಇಷ್ಟು ವರ್ಷ, 42 ವರ್ಷ ಅವನಿಗೆ, ಅವನೇನು 25 ವರ್ಷದ ಹುಡುಗ ಅಲ್ಲ. ಸೊ ಇಷ್ಟು ವರ್ಷ ಕಷ್ಟಪಟ್ಟು ಒಂದೊಳ್ಳೆ ವೇದಿಕೆ ಸಿಕ್ಕಿದೆ. ಆ ವೇದಿಕೆನ ಅವನು ಬಳಸ್ಕೋತಾನೆ, ಒಳ್ಳೆ ಪಾಪ್ಯುಲಾರಿಟಿ ಸಿಗ್ತಾ ಇದೆ ಅಂದಾಗ ವಿನಯ್ಗೆ ಎಷ್ಟು ಸಂತೋಷ ಆಗಿದೆ, ಅದ್ರ ಡಬಲ್ ಸಂತೋಷ ನನಗೆ. ಯಾಕೆಂದರೆ ಅವ್ನು ಕಷ್ಟ ನೋಡಿದ್ದೀನಿ. ಈಗ ಒಳ್ಳೆ ದಿನಗಳು ಸ್ಟಾರ್ಟ್ ಆಗ್ತಾ ಇದ್ದಿಲ್ಲಪ್ಪ ಅವ್ನಿಗೆ ಅಂತ ಏನೋ ಸಂತೋಷ. ಏನೋ ಒಂದು ಪೋಸ್ಟ್ ಹಾಕ್ಕೋತೀವಿ, ನನ್ನ ಗೆಳೆಯ ಅಂತ ಹಾಕ್ತೀವಿ, ಅದಕ್ಕೇನು ನೀನು ಯಾವನಲ್ಲಿ ಆ ಹುಡುಗಿರ್ಗೆಲ್ಲ ಇದು ಮಾಡೋರಿಗೆಲ್ಲ ನೀನು ಸಪೋರ್ಟ್ ಮಾಡ್ತಾ ಇದೀಯ, ಹಂಗೆ ಹಿಂಗೆ ಒಂದು. ಮೊನ್ನೆ ಗುರು ಹಂಪಿನಲ್ಲಿ ಹೊಸಪೇಟೆನಲ್ಲಿ ನಮ್ಮ ಕಲರ್ಸ್ ಕನ್ನಡದ ಈವೆಂಟ್ ನಡೀತು. ಸೀರಿಯಲ್ಸ್ ಅಂತೆ. ಹೌದು, ಕೆಂಡಸ್ ಹಂಪಿಗೆ ಮತ್ತು ಬಿಗ್ ಬಾಸ್ದು ಸೀರಿಯಲ್ಸ್ ಅಂತೆ ಅಂತ ಮಾಡಿದ್ವಿ. ನನಗೇನು ಒಬ್ಬ ನಿರೂಪಕನಾಗಿ ಚಾನಲ್ ಅವ್ರದ್ದು ಅದೇ ಆಸೆ, ನಂದು ಅದೇ ಆಸೆ. ಕಾರ್ತಿಕ್ಕು, ಸಂಗೀತ, ವಿನಯ್ ಗೌಡ, ತುಕಾಲಿ ಇವರೆಲ್ಲ ಬಂದಿದ್ರು. ಇವರೆಲ್ಲ ಒಂದೇ ವೇದಿಕೆ ಮೇಲೆ ಇರಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ಒಟ್ಟಿಗೆ 114 ದಿನ ಇದಾರೆ ಅಂತ ಇಲ್ಲ ಆಚೆ. ಇವಾಗ ಅವ್ರವ್ರು ಏನೇನು ಜಗಳ ಆಡ್ಕೊಂಡಿರ್ಬೋದು, ಬಟ್ ಇವಾಗ ನೋಡೋರು ಇವರೆಲ್ಲರೂ ಒಟ್ಟಿಗೆ ನೋಡೋಕೆ ತುಂಬ ಇಷ್ಟಪಡ್ತಾರೆ. ಅವ್ರವ್ರ ಫ್ಯಾನ್ಸ್ ಮೇ ಬಿ ಆ ವಾರ್ಗಳಿರ್ಬೋದು, ಬಟ್ ಒಬ್ಬ ನಾರ್ಮಲ್ ಬಿಗ್ ಬಾಸ್ ವ್ಯೂಯರ್ಗೆ ಎಲ್ಲ ಒಂದೇ ಸ್ಟೇಜ್ ಮೇಲೆ ಇರಬೇಕು, ಒಂದೇ ವೇದಿಕೆಯಲ್ಲಿ ಇರಬೇಕು. ಸಂಗೀತ ನಿಂತಾಗ ನಾನು ಎಲ್ಲರನ್ನೂ ಕರೆದೆ. ಸಂಗೀತ ಸೈಡ್ ಇಲ್ಲ, ನಂಗೆ ಕಂಫರ್ಟಬಲ್ ಇಲ್ಲ ಅಂತಂದು ನಾನು ಸ್ಟೇಜ್ ಮೇಲೆ ನಾನು ಹೇಳಿದೆ, ಇಲ್ಲ ಹೌದು ನಿಜ, ಬಟ್ ಚಾನಲ್ ಅವ್ರು ನಿಮಗೋಸ್ಕರ ಒಂದಿಷ್ಟು ದೊಡ್ಡ ಕೇಕು ಗುರು, ಬಿಗ್ ಬಾಸ್ ಅಂತ ಒಂದು ದೊಡ್ಡ ಸೀಸನ್ 10 ಅಂತ ಕೇಕು ಇದೆಲ್ಲ ಮಾಡ್ಕೊಂಡಿದ್ದಾರೆ. ದೆನ್ ಶಿ ಟೋಲ್ಡ್, ಇಲ್ಲ ನನಗೆ ಒಳಗಡೆ ಎಲ್ಲ ಈ ಥರ ಆಗಿದೆ, ಆ್ಯಂಡ್ ನನಗೆ ಅದರಿಂದ ಸ್ವಲ್ಪ ತುಂಬ ಪ್ರಾಬ್ಲಮ್ಗಳಾಗಿದೆ, ಮೆಂಟಲಿ ತುಂಬ ಡಿಸ್ಟರ್ಬ್ ಆಗೋ ಥರ ಮಾಡಿಬಿಟ್ಟಾರೆ ಅವ್ರ ಫ್ಯಾನ್ಸ್ಗಳು ಕೆಲವರೆಲ್ಲ. ಸೊ ನನಗೊಂದು ಸ್ವಲ್ಪ ಕಂಫರ್ಟಬಲ್. ಪಾಪ ಶಿ ಸೆಡ್ ಇಟ್ ವೆರಿ ಪೊಲೈಟ್ಲಿ. ನಾನಂದೆ, ಇಲ್ಲ ಇದು ಚಾನಲ್ ಈವೆಂಟ್ ಆಗಿರೋದ್ರಿಂದ ನಿಮ್ಮ ಪರ್ಸ್ನಲ್ ವೇದಿಕೆ, ಅವ್ರದ್ದೊಂದು ಫ್ಯಾನ್ಸ್ ಈವೆಂಟ್ ಅಂತ ಮಾಡಿಕೊಂಡ್ರು ಶೃಂಗೇರಿನಲ್ಲಿ. ಆ ಸ್ಟೇಜ್ ಹತ್ರ ಬೇರೆ, ಇದು ಚಾನಲ್ ಈವೆಂಟ್. ಇದು ಸೊ ಚಾನಲ್ಗೆ ಪ್ರತಿಯೊಬ್ಬರು ಒಂದೇ. ಯಾಕೆಂದರೆ ಈಗ ಒಬ್ಬ ಡ್ರೋನ್ ಪ್ರತಾಪ್ಗೆ ಹೆಸರೇ ಹೋಗ್ಬಿಡಿತ್ತು, ಡ್ರೋನ್ ಪ್ರತಾಪ್ ಒಬ್ಬ ಕಳ್ಳ ಸುಳ್ಳ ಮಳ್ಳ ಅಂತ. ಅವನಿಲ್ಲಿ ಬಂದು ಎಂಥ ಒಳ್ಳೆ ಮನಸ್ಸು ಅಂತ ರನ್ನರ್ ಮಾಡೋ ಅಂಥ ಒಂದು ವೇದಿಕೆ ಅಂದರೆ ಆ ಪವರ್ ಬಿಗ್ ಬಾಸು ಇವ್ರಿಗೆ ಕಲ್ಪಿಸ್ಕೊಟ್ರದು.
ಸೊ ಈ ಬಿಗ್ ಬಾಸ್ ಅನ್ನೋ ಒಂದು ಕಲರ್ಸ್ ಕನ್ನಡ ಅನ್ನೋ ಒಂದು ವೇದಿಕೆಗೆ ಇವರೆಲ್ಲರೂ ಒಂದೇ. ಹೌದು, ನಾನಂದೆ ಇಲ್ಲ, ರೆಸ್ಪೆಕ್ಟ್ ಟು ದ ಚಾನಲ್. ಅಫ್ಕೋರ್ಸ್ ಒಳಗಡೆನೂ ಕೇಳಿದೆ ಏನ್ರಪ್ಪ ಅಂತ, ಇಲ್ಲ ಇಟ್ಸ್ ಓಪನ್ ಫಾರ್ ಆಲ್ ಆ್ಯಂಡ್ ಇದೆಲ್ಲರನ್ನೂ ಕರೆಸಲೇಬೇಕು, ಯಾಕಂದರೆ ಕೇಕ್ ಎಲ್ಲ ತಂದ್ರಿ, ವಿ ಹ್ಯಾವ್ ಟು ಸೆಲೆಬ್ರೇಟ್ ಬಿಗ್ ಬಾಸ್ ಅಂದರು. ಓಕೆ, ನಾನೇನು ಮಾಡಿದೆ, ಇಲ್ಲ ಸಂಗೀತ ಅದು ಕರೀಲೇಬೇಕಾಗತ್ತೆ ಅಂದ್ಬಿಟ್ಟು ಪ್ರತಾಪ್ನ, ಇವ್ರನ್ನ, ವಿನಯ್ನ, ಕಾರ್ತಿಕ್ನ ಎಲ್ಲರನ್ನೂ ಕರೆದ್ಬಿಟ್ಟೆ. ಅಲ್ಲಿದ್ದವ್ರು ಒಂದಷ್ಟು ಜನ ಕಾರ್ತಿಕ್ ಅಂದ್ಬಿಟ್ರು. ಸಂಗೀತಕ್ಕೆ ಪಾಪ ಕೋಪ ಬಂದ್ಬಿಡ್ತದೆ. ಇದು ಇದ್ದಿದ್ದೆ ಗುರು, ಒಂದು ಶೋನಲ್ಲಿ ಹೋದ್ಮೇಲೆ ಇದು ಕಂಪಲ್ಸರಿ. ಅವ್ರಿಗೆ ಹೊಡೆದಾಡ್ಕೊಳ್ಳೋದು, ಈ ಫ್ಯಾನ್ ವಾರ್ಗಳು, ಇದು ಕಾಮನ್. ಮೆಚುರಿಟಿ ಇರಬೇಕಲ್ವಾ? ಇಲ್ಲ, ಅವ್ರಗಳಿಗಿದೆ. ಸಂಗೀತನಿಗೆ ಮೆಚುರಿಟಿ ಇದ್ದಿದ್ದಕ್ಕೆ ಶಿ ಬಿಕೇಮ್ ಟಾಪ್ 3. ನಾಟ್ ಸಂಗೀತ, ಐ ಮೀನ್ ಟು ಸೇ ದಟ್. ನಾ ಎಲ್ಲ ಆಡಿಯನ್ಸ್ ಬಗ್ಗೆ, ಆಡಿಯನ್ಸು ಅದು ಏನಪ್ಪ ನಂಗೆ ಅದೇ ಅರ್ಥ ಆಗಲ್ಲ. ಸಂಗೀತ ಅವ್ರು ಬಾಯ್ಬಿಟ್ಟು ಹೇಳಿದಾರ, ಹೌದಲ್ವಾ, ನನಗೆ ಕೋಪ ಬಂತು, ನನಗಿದಾಯ್ತು, ಇನ್ನೊಂದಾಯ್ತು. ನೀವೇ ಹೆಂಗ್ ಡಿಸೈಡ್ ಮಾಡ್ತೀರಾ? ನೀವು ಯಾಕೆ ಡಿಸೈಡ್ ಮಾಡ್ತೀರಾ? Beat Plus Karnataka.